ಹೊನ್ನಾವರ ತಾಲೂಕಿನ ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ವಿನೋದ್ ಅಣವೇಕರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಪಂಚಾಯತ್ ಸರ್ಕಾರಿ ನೌಕರರ ಸಂಘ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ವಿನೋದ್ ಅಣವೇಕರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ತಾಲೂಕಾ ಪಂಚಾಯತ್ ಇಒ ಚೇತನ್ ಕುಮಾರ್ ಮಾತನಾಡಿ, ವಿನೋದ್ ಅಣವೇಕರ್ ಅವರು ಸರಳ ಸ್ವಭಾವದವರಾಗಿದ್ದು ಹಿರಿಯ ಅಧಿಕಾರಿ ಎಂಬ ಅಹಂಭಾವ ಅವರಲ್ಲಿ ಇರಲಿಲ್ಲ. ತಾಲೂಕಾ ಪಂಚಾಯತ್ ಕಾರ್ಯಚಟುವಟಿಕೆಯಲ್ಲಿ ತುಂಬಾ ಸಹಕಾರ ನೀಡಿದ್ದಾರೆ. ಅವರ ಮುಂದಿನ ಜೀವನ ಸುಖಕರವಾಗಿರಲಿ, ನಿವೃತ್ತಿ ನಂತರ ಮತ್ತೆ ಸಹಕಾರಿ ಸೇವೆ ಸಲ್ಲಿಸುವಂತಾಗಲಿ ಎಂದು ಶುಭ ಹಾರೈಸಿದರು. ಅವರದೇ ಗಾಡಿ ಹೋಗಿರೋರು ನಾನು ಕಣ್ಣಾರೆ ನೋಡಿದ್ದು, ನನ್ನ ಹತ್ರನೇ ಕೂತಿದ್ರು ಹಿಂದೆ. ಆತರ ಒಂದು ಸರಳ ಸ್ವಭಾವದವರು. ತಾನೊಬ್ಬ ಜಿಲ್ಲಾ ಮಟ್ಟದ ಮುಖ್ಯ ಯೋಜನಾಧಿಕಾರಿ ಹುದ್ದೆಯಾಗಿದ್ದೇನೆ ಅಥವಾ ಆಡಳಿತಾಧಿಕಾರಿ ಅಥವಾ ತಾನೊಂದು ಹಿರಿಯ ಅಧಿಕಾರಿ ಅನ್ನುವ ಯಾವುದೇ ಒಂದು ಅಹಂಭಾವ ಅಥವಾ ಒಂದು ಇದನ್ನು ನಾನು ಇದುವರೆಗೂ ನೋಡಿಲ್ಲ. ಉತ್ತಮ ರೀತಿಯಲ್ಲಿ ನಮಗೆ ಇದುವರೆಗೆ ಸಹಕಾರ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ತಾಲೂಕ್ ಪಂಚಾಯತ್ ಅಲ್ಲಿ ಈ ಕ್ರಿಯಾ ಯೋಜನೆಗಳು ಇವೆಲ್ಲ ಆದಾಗ ಈ ಒಂದು ಹೊನ್ನಾವರದಲ್ಲಿ ಭಾರಿ ಕ್ಲಿಷ್ಟವಾಗಿದೆ. ಆ ಕಡೆ ಈ ಕಡೆ ಭಾಗ ಅಂತಾದಾಗ ಸ್ವಲ್ಪ ಸಮಸ್ಯೆಗಳು ಬರ್ತವೆ. ಅಂಥ ಸಮಯದಲ್ಲಿ ಯಾವುದೇ ಇದ್ರೂ ಕೂಡ ನಾವು ಫೋನ್ ಮಾಡಿದಾಗ ಅವರು ಮಾರ್ಗದರ್ಶನ ಮಾಡಿ ಸಂಬಂಧಪಟ್ಟವರಿಗೆ ಮಾತಾಡಿ ಅದನ್ನು ಸರಿಪಡಿಸಿಕೊಟ್ಟಿದ್ದಾರೆ. ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಕ್ರಿಯಾ ಯೋಜನೆ ಅನುಮೋದನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದಲ್ಲದೆ GPTP ಲಾಸ್ಟ್ ಟೈಮ್ ನಮಗೆ ಒಂದು ಕಾರ್ಯಕ್ರಮ ಏನು ಇಮಿಡಿಯೇಟ್ ಆಗಿ ಆಗಬೇಕು ಅಂದಾಗ ರಾತ್ರಿ ಹಗಲು ಸರ್ ಕೂಡ ನಮಗೆ ಫೋನ್ ಮಾಡ್ತಾ ಮಾರ್ಗದರ್ಶನ ಕೊಡ್ತಾ ಅದು ಎಷ್ಟು ಪ್ರೆಷರ್ ಇದೆ ಅನ್ನೋದನ್ನು CEO ಸರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿಸಿ ನಮಗೆ ಕೆಲಸದ ಒಂದು ಮಹತ್ವವನ್ನು ತಿಳಿಸಿದ್ದಾರೆ. ಅದಲ್ಲದೆ ಸರ್ ನಮ್ಮ CEO ಸರ್ ಅವರ ಫೇವ್ರೇಟ್, ಯಾವಾಗ ನೋಡಿದ್ರು ಸರ್ನ ಹೊಗಳ್ತಾ ಇರ್ತಾರೆ. ಸೊ ಅವರ ಸರ್ಗೆ ಮುಂದಿನ ಅವರ ಏನು ನಿವೃತ್ತಿ ಜೀವನ ಏನಿದೆ ಅದು ಆಯುರಾರೋಗ್ಯದಿಂದ ಕೂಡಿರಲಿ. ಅವರೆಲ್ಲ ರೀತಿಯ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿನೋದ್ ಅಣವೇಕರ್ ಅವರು, ನಾನು ಮಾಡಿದ ಒಳ್ಳೆಯ ಕೆಲಸವನ್ನ ಗುರುತಿಸಿದ್ದೀರಿ. ಆಡಳಿತ ಅಧಿಕಾರಿಯಾಗಿ 3 ವರ್ಷದಿಂದ ಕೆಲಸ ಮಾಡಲು ಸಹಕಾರ ನೀಡಿದ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಮಾಧ್ಯಮದವರಿಗೆ ಚಿರಋಣಿ. ಪ್ರವಾಹ ಪೀಡಿತ ಸಂದರ್ಭದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾಗ ಅಂತಹ ಕಷ್ಟ ಸಮಯದಲ್ಲಿಯೂ ಎಲ್ಲ PDOಗಳು ಸಹಕಾರ ನೀಡಿದ್ದಾರೆ. ತಾಲೂಕಾ ಮಟ್ಟದ ಸ್ವಸಹಾಯ ಗುಂಪಿನವರು ಸಹಕಾರ ನೀಡಿದ್ದಾರೆ. 35 ವರ್ಷದಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಕೆಲಸ ಮಾಡಿದ್ದೇನೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ನಮಸ್ಕರಿಸುತ್ತಾ ನನ್ನ ಕೆಲವು ಅನಿಸಿಕೆಯನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಆಡಳಿತಾಧಿಕಾರಿಯಾಗಿ ಒಂದು 3 ವರ್ಷದಿಂದ ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ತ್ರೈಮಾಸಿಕ KDPಗಳಾಗಲಿ, ಮಂತ್ಲಿ KDPಗಳಾಗಲಿ ಹಾಗೂ ಸಾಮಾನ್ಯ ಸಭೆಯನ್ನು ನಾನು ಒಂದು ಅರಿವು ಮಾಡಬೇಕಾದಾಗ ನನಗೆ ಸಹಕಾರ ನೀಡಿದಂಥ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಆಗ ವಿಷಯವನ್ನು, ಪ್ರಸ್ತುತ ವಿಷಯವನ್ನು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಬೆಳಗ್ಗೆ ಓದ್ಕೊಂಡು ನೋಡ್ತಿದ್ದೆ. ಪತ್ರಿಕೆಯಲ್ಲಿ ನಾನು ಮಾತಾಡಿದ್ದೇನಂತ ನಾನು ಕೆಲವೊಂದು ಇಲ್ಲಿ ಮೀಟಿಂಗ್ ಮಾಡಲು ನಾನು ಓದ್ತಿದ್ದೆ. ಪತ್ರಿಕಾ ಮಾಧ್ಯಮದವರು ನನಗೆ ಇಲ್ಲಿಯ ನಾನು ಸಭೆಯನ್ನು ಮಾಡಿದ ಬಗ್ಗೆ ತುಂಬ ನೆಚ್ಚಿನ ವರದಿಯನ್ನು, ತುಂಬ ಆತ್ಮೀಯ ವರದಿಯನ್ನು ಪ್ರಕಟಿಸಿದ್ದಾರೆ. ನನಗೆ 3 ವರ್ಷದಲ್ಲಿ ಏನು ನಾನು ಆಡಳಿತ ಅಧಿಕಾರಿಯಾಗಿ ತಾಲೂಕಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಅದಕ್ಕೆ ನಾನು ಸಹಕರಿಸಿದ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಅವರ ಸಿಬ್ಬಂದಿಯವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ನಾನು ಚಿರಋಣಿಯಾಗಿದ್ದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ GS ನಾಯ್ಕ್, ಆರೋಗ್ಯಾಧಿಕಾರಿ ಉಷಾ ಹಾಸ್ಯಗಾರ, PDO ಕಿರಣ್ ಕುಮಾರ್ ನಾಯ್ಕ್, ಸಹಕಾರಿ ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ, ಕೃಷಿ ಅಧಿಕಾರಿ ಪಾಂಡಪ್ಪ ಲಂಬಾಣಿ, ಹೆಸ್ಕಾಂ ಅಧಿಕಾರಿ RM ಭಟ್, GL ನಾಯ್ಕ್, ವಿನೋದ್ ಅಣವೇಕರ್ ಅವರ ಸೇವಾ ಅವಧಿಯ ಕಾರ್ಯವೈಖರಿ ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಭಟ್ಕಳಕ್ಕೆ ವರ್ಗಾವಣೆಗೊಂಡಿರುವ ತಾಲೂಕಾ ಪಂಚಾಯತ್ನ ನರೇಗಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದ ಪದ್ದಯ್ಯ ದೇವಾಡಿಗ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಯುವಜನ ಸೇವಾ ಅಧಿಕಾರಿ ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.